ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈ ರುಚಿಗೆ ಸ್ವಾಗತ. ನಾನಿವತ್ತು ತುಂಬ ಸಿಂಪಲ್ಲಾಗಿ ಮಾಡುವಂತಹ ಬೆಳಗಿನ ತಿಂಡಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ರಾಗಿ ಉತ್ತಪ್ಪಂ ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬೋದು. ನಾನಿಲ್ಲಿ ಇಡೀ ರಾಗಿಯನ್ನು ತೊಗೊಂಡಿದ್ದೀನಿ. ಅದರ ಜೊತೆಗೆ ಉದ್ದಿನ ಬೇಳೆಯನ್ನು ಹಾಕಿ ಚೆನ್ನಾಗಿ ತೊಳೆದು ರಾತ್ರಿ ಇಡೀ ನೆನೆಸಿ ಇಟ್ಕೊಂಡಿದ್ದೀನಿ, ಅಥವಾ 7ರಿಂದ 8 ಗಂಟೆಗಳ ಕಾಲ ನೆನೆಸಿ ಇಟ್ಕೋಬೇಕು. ನಂತರ ಇದನ್ನು ನುಣ್ಣಗೆ ರುಬ್ಬಿ ಪೇಸ್ಟನ್ನು ಮಾಡಬೇಕು. ಇದನ್ನು ಹುಳಿ ಬರೆಸ್ಬೇಕು ಹಾಗೇನೂ ಇಲ್ಲ, ಹಿಂದಿನ ದಿನ ಮಾಡಿ ಇಟ್ಕೋಬೇಕು ಹಾಗೇನೂ ಇಲ್ಲ. ನೀವು ಇಮಿಡಿಯೇಟಾಗಿ ಗ್ರೈಂಡ್ ಮಾಡಿ ಹಾಗೆ ದೋಸೆಯನ್ನು ಮಾಡ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ದೋಸೆ ಹಿಟ್ಟು ರೆಡಿ ಇದೆ. ಈಗ ಉತ್ತಪ್ಪಂಗೆ ಮೇಲಿನಿಂದ ತರಕಾರಿಗಳನ್ನು ಹಾಕ್ಕೋಬೇಕು. ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್, ತುರಿದಿರುವಂತಹ ಕ್ಯಾರೆಟ್, ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನೀವು ಬರೀ ಈರುಳ್ಳಿಯನ್ನು ಕೂಡ ಇಲ್ಲಿ ಹಾಕ್ಕೋಬೋದು. ನನಗೆ ಮಿಶ್ರ ತರಕಾರಿಗಳನ್ನು ಹಾಕಿದ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ತರಕಾರಿಗಳನ್ನೆಲ್ಲ ಸೇರಿಸಿದ್ದೀನಿ. ಈಗ ದೋಸೆ ಕಾವಲಿಯನ್ನು ಬಿಸಿ ಮಾಡಿ ಮಧ್ಯದಲ್ಲಿ ದೋಸೆಯನ್ನು ಮಾಡಿ ಮೇಲಿನಿಂದ ಹೆಚ್ಚಿರುವಂತಹ ತರಕಾರಿಗಳನ್ನೆಲ್ಲ ಹಾಕಿ ಮತ್ತು ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸಿ ಮುಚ್ಚಿ ಬೇಯೋದಕ್ಕೆ ಬಿಡಬೇಕು. ಎರಡೂ ಕಡೆಯಲ್ಲೂ ಚೆನ್ನಾಗಿ ಬೇಯಿಸಬೇಕು. ಇಲ್ಲದೆ ಹೋದರೆ ರಾಗಿ ಬೇಯೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಅದಕ್ಕೋಸ್ಕರ ಆದಷ್ಟು ಮಧ್ಯಮ ಉರಿಯಲ್ಲಿ ನೀವು ಇದನ್ನು ಮಾಡ್ಕೊಳ್ಳಿ. ದೋಸೆಯನ್ನು ನೀವು ಚೆನ್ನಾಗಿ ಬೇಯಿಸದೇ ಇದ್ದರೆ ರಾಗಿ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಿಮಗೆ ಇಡೀ ರಾಗಿಯನ್ನು ಬೇಡ ಅಂತ ಅನಿಸಿದ್ರೆ ಉದ್ದಿನ ಹಿಟ್ಟನ್ನು ಮಾಡಿಕೊಂಡು ಅದಕ್ಕೆ ರಾಗಿ ಹಿಟ್ಟನ್ನು ಹಾಕಿ ದೋಸೆ ಹಿಟ್ಟನ್ನು ಕೂಡ ರೆಡಿ ಮಾಡಿಕೊಂಡು ನೀವು ದೋಸೆಯನ್ನು ಮಾಡ್ಬೋದು ಅಥವಾ ಉತ್ತಪ್ಪಂನ ಮಾಡ್ಬೋದು. ಈಗ ಇನ್ನೊಂದು ಕಡೆಗೆ ದೋಸೆಯನ್ನು ತಿರುವಿ ಹಾಕಿ ಮೇಲಿಂದ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಎರಡೂ ಕಡೆಯಲ್ಲೂ ಬೇಯಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ರಾಗಿ ಉತ್ತಪ್ಪಂ ರೆಡಿ. ಇದರಲ್ಲಿ ಅಕ್ಕಿ ಸ್ವಲ್ಪನೂ ಹಾಕಿಲ್ಲ ನಾನು. ರಾಗಿ ಮತ್ತು ಉದ್ದು ಎರಡರಲ್ಲೇ ನಾನು ಈ ದೋಸೆಯನ್ನು ಮಾಡಿರೋದು. ತುಂಬ ಚೆನ್ನಾಗಿ ಬರುತ್ತೆ, ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ನನಗೆ ಫೀಡ್ಬ್ಯಾಕನ್ನು ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.